ನಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಭಾರತ ಅಂದ್ರೆ ಜನ ಯಾವ ರೀತಿ ನೋಡ್ತಾ ಇದ್ರು ಅಂದ್ರೆ, ಇದು ಹಾವಾಡಿಗರ ದೇಶ, ಇದು ಮಾಟ ಮಂತ್ರ ಮಾಡುವಂಥವ್ರ ದೇಶ, ಅಂದ್ರೆ ನಮಗೆ ಯಾವ ಅರ್ಹತೆಯ ಯೋಗ್ಯತೆಗಳು ಇಲ್ಲವೇನೋ ಅನ್ನೋ ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ರು. ಆದರೆ ಭಾರತದ ಸ್ಥಿತಿಗತಿಗಳದ್ದು ಎಷ್ಟರ ಮಟ್ಟಿಗೆ ಬದಲಾಯಿತು ಅಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಪ್ರಮುಖವಾದಂಥ ಪಾತ್ರ ಅದರಲ್ಲಿ ವಹಿಸಿರುವಂಥದ್ದು ಅಂದ್ರೆ ಇಸ್ರೋ ಇವತ್ತು ಆಕಾಶವನ್ನು ಆಳುವಷ್ಟರ ಮಟ್ಟಿಗೆ ಇಸ್ರೋ ಬೆಳೆದಿದೆ ಅಂತಂತಂದ್ರೆ ಅದರ ಹಿರಿಮೆ, ಗರಿಮೆ, ಮಹಾನತೆ, ಗಹನತೆ ಅದೆಷ್ಟಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅದರ ರೂವಾರಿಗಳಲ್ಲಿ ಒಬ್ರು ಇವತ್ತು ನಮ್ಮ ಜೊತೆಗಿದ್ದಾರೆ, ನಮ್ಮ ಭಾಗ್ಯ. ಯಾಕಂದ್ರೆ ಚಂದ್ರಯಾನ 1, 2, 3 ಆ 3 ಯಶಸ್ಸಿದೆಯಲ್ಲ, ಇದು ಸಾಮಾನ್ಯ ಸಂಗತಿಯಲ್ಲ. ಈಗ ಆದಿತ್ಯನ ಕಡೆಗೆ ನಮ್ಮ ಪಯಣ ಸಾಮಾನ್ಯ ಸಂಗತಿಯಲ್ಲ. ಅದರ ಪ್ರಮುಖ ರೂವಾರಿ ಡಾಕ್ಟರ್ ಸೋಮನಾಥ್ ನಮ್ಮ ಜೊತೆಗಿದ್ದಾರೆ. ಸೋಮನಾಥ್ ಅವ್ರ ಜೊತೆ ಮಾತಾಡೋಣ. ಆದ್ರೆ ಅದಕ್ಕಿಂತ ಮೊದಲು ಬನ್ನಿ ಅವ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನೋಡೋಣ. ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ. ಜೊತೆಗೆ ಇಸ್ರೋನ 30ಕ್ಕೂ ಹೆಚ್ಚು ಪ್ರಮುಖ ಉಪಗ್ರಹಗಳ ಉಡಾವಣೆಯಲ್ಲಿ ಕೆಲಸ ನಿರ್ವಹಿಸಿ ಸೈ ಎನಿಸಿಕೊಂಡ ಎಸ್ ಸೋಮನಾಥ್ 2024ನೇ ಸಾಲಿನ TV9 ನವನಕ್ಷತ್ರ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಎಸ್ ಸೋಮನಾಥ್ ಅವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ರಾಹುಲ್ ಅವರು ವೇದಿಕೆ ಮೇಲೆ ಕರ್ಕೊಂಡ್ಬರ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ ಮುಖ್ಯಮಂತ್ರಿಗಳು ಅವ್ರನ್ನ ಸನ್ಮಾನಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಸ್ರೋ ಅದೆಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋಕ್ಕಂತ ಬೆಸ್ಟ್ ಎಕ್ಸಾಂಪಲ್ ಇದು. ಜೊತೆಗೆ ನಾವು ಚಂದ್ರನ ಮೇಲೆ ವಿಕ್ರಮ್ ಈ ಸಾಫ್ಟ್ ಲ್ಯಾಂಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ರಜ್ಞಾನ ರೋವರ್ ಹೊರಗಡೆ ಬಂದಂತ ಸಂಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ವರ್ಕ್ ಸಾಫ್ಟ್ ಇರಲಿಲ್ಲ, ವರ್ಕ್ ತುಂಬಾ ಹಾರ್ಡ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಸೋಮನಾಥ್ ಅವರು? Thank you Karnataka, thank you Bangalore for making me what I am today, and thank you our Honorable Chief Minister of Karnataka for giving me this award, and also to TV9. I came here as a student long back into Indian Institute of Science, and also had the fortune to work with so many industries in aerospace sector from Karnataka and Bangalore specifically. And we have been working with all those people in the last so many years. So thank you for awarding me this, and this I dedicate to the entire ISRO family, and for who work very, very hard. Though I am the only face in front, but then there are thousands of people behind that Great. make ISRO what it is today. So my congratulations to each one of them, and thank you so much once again.